ನಕ್ಕನ್ ಚಿನ್ನು ಅಂತ ಕರೆಯಕ್ಕೆ ನನ್ನ ಹತ್ರ ಚಿನ್ನು ತರ ನಾಯಿ ಮರಿನೂ ಇಲ್ಲ. ಅಂತ ಕೇಳೋ ಹುಡುಗಿನೂ ನನ್ನ ಬಾಳಲ್ಲಿ ಇಲ್ದೆ ಈ ಎರಡು ಟಾಪಿಕ್ ಇಂದ ಮನ್ಸಿಗೆ ಬೇಜಾರಾಗಿ ಮನ್ಸು ಪರಪರ ಅಂತ ಕೆರ್ಕೊಳ್ಳೋಣ ಅಂದ್ರೆ ಮನ್ಸು ಬರ್ಲಾರ್ದೆ ಈ ಬೆಂಗಳೂರು ಟ್ರಾಫಿಕ್ ಇಂದ ಮುಕ್ತಿ ಪಡ್ಕೊಳ್ಳೋಣ ಅಂತ ಬೈಕ್ ನ ಎತ್ಕೊಂಡು ಸೀದಾ ಊರ್ ಬಿಟ್ಟೆ. ಹೋಗ್ತಾ ದಾರಿಯಲ್ಲಿ ಒಂದು ನೀಲಿ ಕಲರ್ ಗೋಲಿ ಸೋಡಾ ಕುಡ್ಕೊಂಡು ಗಾಡಿನ ಸೈಡಲ್ಲಿ ಹಾಕಿರೋದನ್ನ ಸೀದಾ ತೆಗ್ಬಿಟ್ಟು ಇನ್ನೂ 150 ಕಿಲೋಮೀಟರ್ ಚಾಸ್ದೆ. ಎಲ್ಲಿಗೆ? ಬರೀ ಮೋಡ ತುಂಬಿಕೊಂಡಿರುತ್ತೆ ಅಂತಿದ್ಯಲ್ಲ, ಆ ಊರ್ಗ ಹೋಗ್ತಾ ದಾರಿಯಲ್ಲಿ ನನಗೆ ಕಂಡಿದ್ದು ಮುಂಗಾರು ಮಳೆ ಹೀರೋಯಿನ್ ನಂದಿನಿ ಅವರ ಚಿಕ್ಕಮ್ಮನ ಮಗಳು ಚಾಂದಿನಿ ಅವ್ರ ಮನೆ. ಅದು ನೋಡ್ತಾ ಹಂಗೆ ನಾನು ರೆಸಾರ್ಟ್ಗೆ ಎಂಟ್ರಿ ಕೊಟ್ಟೆ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ನಾನ್ ಸ್ಟೇ ಆಗಿರೋ ರೆಸಾರ್ಟ್ ನೇ ಬಂದ್ಬಿಟ್ಟು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ, ಆಮೇಲೆ ನೋಡ್ಕೊಳ್ಳಿ. ಹಿಂಗೆ 12.5 kg ಬ್ಯಾಗ್ ನ ಎತ್ತಾಕೊಂಡು ಹೆಲ್ಮೆಟ್ ನ ಕೈಲಿ ಇಟ್ಕೊಂಡು ಸೀದಾ ನನ್ನ ರೂಮ್ ನ ಎಂಟ್ರಿ ಕೊಟ್ಟೆ.